ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನಲ್ಲಿ ನಡೆಯುತ್ತಿರುವ ಮಹಾಕುಂಭಮೇಳಕ್ಕೆ ಕೋಟ್ಯಾಂತರ ಜನರು ಆಗಮಿಸಿ ಪುಣ್ಯ ಸ್ನಾನ ಮಾಡಿ ಪುಣ್ಯ ಪ್ರಾಪ್ತಿಯನ್ನ ಮಾಡಿಕೊಳ್ತಿದ್ದಾರೆ. ಆದರೆ ಇಲ್ಲೊಬ್ಬ ಕೀಚಕ ಒಡ ಹುಟ್ಟಿದವನ ಕೊಲೆಗೆ ಸುಪಾರಿ ನೀಡಿ ಪಾಪ ಕಳೆದುಕೊಳ್ಳಲು ಪ್ರಯಾಗ್ರಾಜ್ಗೆ ಹೋಗಿ ಪೊಲೀಸರ ಅತಿಥಿಯಾಗಿದ್ದಾನೆ. ಈ ಕುರಿತ ಡೀಟೇಲ್ಸ್ ಇಲ್ಲಿದೆ ನೋಡಿ. ಆಸ್ತಿಗಾಗಿ ತಮ್ಮನ ಕೊಲ್ಲಲು ಅಣ್ಣನಿಂದಲೇ ಸುಪಾರಿ, ಪಾಪ ಕಳೆದುಕೊಳ್ಳಲು ಕುಂಭಮೇಳಕ್ಕೆ ಹೋಗಿದ್ದ ಹಂತಕ. ಫೆಬ್ರವರಿ 11ರಂದು ನಡೆದಿದ್ದ ಕೊಲೆ ರಹಸ್ಯ ಬಯಲು. ಈ ಫೋಟೋದಲ್ಲಿ ಕಾಣ್ತಾ ಇರುವ ಈತ ಮಂಡ್ಯ ಜಿಲ್ಲೆಯ ಮದ್ದೂರು ತಾಲೂಕಿನ ಲಕ್ಷ್ಮೇಗೌಡನ ದೊಡ್ಡಿಯ ಎಲ್ ಕೃಷ್ಣೇಗೌಡ ಅಂತ. ಫೆಬ್ರವರಿ 11ರಂದು ಬೆಳ್ಳಂಬೆಳಗ್ಗೆ ಈತನನ್ನ ಮಾರಕಾಸ್ತ್ರಗಳಿಂದ ಕೊಚ್ಚಿ ಕೊಲೆ ಮಾಡಲಾಗಿತ್ತು. ಇದರಿಂದ ಇಡೀ ಗ್ರಾಮದ ಜನರೇ ಬೆಚ್ಚಿ ಬಿದ್ದಿದ್ರು. ಕೃಷ್ಣೇಗೌಡನ ಪತ್ನಿ ಹಾಗೂ ಸಂಬಂಧಿಕರ ಆಕ್ರಂದನ ಮುಗಿಲು ಮುಟ್ಟಿತ್ತು. ಬೆಳಗ್ಗೆ 6 ಗಂಟೆ ವೇಳೆಗೆ ಜಮೀನಿಗೆ ಎಮ್ಮೆ ಕಟ್ಟಲು ಹೋದಾಗ 6 ಜನರ ಗುಂಪು ಕೃಷ್ಣೇಗೌಡನನ್ನ ಬರ್ಬರವಾಗಿ ಕೊಲೆ ಮಾಡಿ ಪರಾರಿಯಾಗಿತ್ತು. ಏನ್ ದ್ವೇಷ ಏನಿಲ್ಲ ಸರ್. ಅವ್ರ ಅಣ್ಣ ತಮ್ಮದಿರು ಮಾಮೂಲಿ ಇತ್ತು. ಅವ್ರ ಅಣ್ಣ ತಮ್ಮದಿರಾಗಿದ್ರು. ಅವ್ರ ಅಪ್ಪನ ಹುಟ್ಟಿದ್ರೆ ಏನು, ನಮ್ಮ ಅಣ್ಣನ ಜೊತೆಲಿ ಏನು ಜಗಳ ಆಡಿ ಅನ್ಕೊಂಡು ಆ ಕೆಲಸ ಮಾಡಿರೋದು ಸರ್. ಅವ್ರ ಅಣ್ಣ ತಮ್ಮದಿರು ಜಗಳ ಆಡ್ತಿದ್ರೆ ಅವ್ರ ಮಧ್ಯದಲ್ಲಿ ಇರೋರಿಗೆ ನೋಡೋಕಾಯ್ತಿರ್ಲಿಲ್ಲ ಸರ್. ಕೃಷ್ಣ ಮತ್ತೆ ನಮ್ಮ ಬಾವರು ಮಾಮೂಲಿ ಸಣ್ಣ ಪುಟ್ಟವು ಜಮೀನು ಒಂಚೂರು ವಿಚಾರಕ್ಕೆ ಜಗಳ ಆಡಿದ್ರು. ಅದೆಲ್ಲ ಆದ್ಮೇಲೆ ಅವರೆಲ್ಲ ಚೆನ್ನಾಗೇ ಇದ್ರು. ಇವ್ರ ಮಧ್ಯದವರು ಮಾಡಿರೋ ಕೆಲಸ ಸರ್ ಇದು. ಕೃಷ್ಣೇಗೌಡನ ಕೊಲೆ ಬಗ್ಗೆ ಪ್ರಕರಣ ದಾಖಲಿಸಿಕೊಂಡು ತನಿಖೆಗಿಳಿದ ಪೊಲೀಸರು ಮೊದಲು ಅನುಮಾನ ಬಂದಿದ್ದೇ ಕೊಲೆಯಾದ ಕೃಷ್ಣೇಗೌಡನ ಅಣ್ಣ ಶಿವನಂಜೇಗೌಡ ಉರುಫ್ ಗುಡ್ಡಪ್ಪನ ಮೇಲೆ. ಕೊಲೆಯಾದ ಸಂದರ್ಭದಲ್ಲಿ ಹಾಗೂ ಅಂತ್ಯ ಸಂಸ್ಕಾರದ ವೇಳೆ ಶಿವನಂಜೇಗೌಡ ಸ್ಥಳದಲ್ಲಿ ಇರಲೇ ಇಲ್ಲ. ಪ್ರಯಾಗ್ರಾಜ್ನ ಕುಂಭಮೇಳಕ್ಕೆ ಹೋಗಿದ್ದ ಗುಡ್ಡಪ್ಪ ಅಂತ್ಯ ಸಂಸ್ಕಾರಕ್ಕೆ ಬರ್ತೀಯಾ ಎಂದು ಕೇಳಿದಾಗ ಫ್ಲೈಟ್ ಮಿಸ್ ಆದ ಕಾರಣಕ್ಕೆ ಬರಲ್ಲ ಎಂದು ಹೇಳಿದ್ದ. ಇದನ್ನೆಲ್ಲ ತಿಳಿದ ಪೊಲೀಸರು ಗುಡ್ಡಪ್ಪನ ಮೇಲೆ ತಮ್ಮದೇ ಸ್ಟೈಲ್ನಲ್ಲಿ ವಿಚಾರಣೆ ನಡೆಸಿದಾಗ ಕೊಲೆ ರಹಸ್ಯ ಬಯಲಾಗಿದೆ. ಒಪ್ಪಂದದಂತೆ ಜಮೀನು ಕೊಡದೆ ಇರೋದೇ ಕೃಷ್ಣೇಗೌಡ ಕೊಲೆಗೆ ಕಾರಣವಾಗಿದೆ. ಕೃಷ್ಣೇಗೌಡ ಮಾಡಿದ ಸಾಲವನ್ನ ಅಣ್ಣ ಗುಡ್ಡಪ್ಪ ತೀರಿಸಿದ್ದಂತೆ. ಇದಕ್ಕೆ ಪ್ರತಿಯಾಗಿ ಕೃಷ್ಣೇಗೌಡನ ಜಮೀನನ್ನ ಕೊಡೋದಾಗಿ ಒಪ್ಪಂದ ಆಗಿತ್ತಂತೆ. ಆದರೆ ಸಾಲ ತೀರಿಸಿದ ಬಳಿಕ ಜಮೀನು ನೀಡಲು ನಿರಾಕರಿಸಿದ ಕಾರಣಕ್ಕೆ ತಮ್ಮನನ್ನ ಕೊಲೆ ಮಾಡಲು 3 ತಿಂಗಳಿಂದ ಸ್ಕೆಚ್ ಹಾಕಿದ್ದ ಗುಡ್ಡಪ್ಪ ಸುಪಾರಿ ನೀಡಿದ್ದ. ಕೊಲೆ ಮಾಡೋ ದಿನ ಹತ್ತಿರವಾಗ್ತಿದ್ದಂತೆ ಪೊಲೀಸರನ್ನ ಯಾಮಾರಿಸಲು ಹಾಗೂ ಒಡ ಹುಟ್ಟಿದವನ ಸಾವಿಗೆ ಕಾರಣ ಆಗಿರುವ ಪಾಪ ತೊಳೆದುಕೊಳ್ಳಲು ಪ್ರಯಾಗ್ರಾಜ್ಗೆ ಹೋಗಿದ್ದಾನೆ. ಸದ್ಯ ಕೊಲೆ ಪ್ರಕರಣ ಸಂಬಂಧ ಶಿವನಂಜೇಗೌಡ, ಚಂದ್ರಶೇಖರ್, ಸುನಿಲ್, ಉಲ್ಲಾಸ್ ಗೌಡ, ಪ್ರತಾಪ್, ಅಭಿಷೇಕ್, ಶ್ರೀನಿವಾಸ್, ಹನುಮೇಗೌಡರನ್ನ ಕೆಎಂ ದೊಡ್ಡಿ ಪೊಲೀಸರು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಅಣ್ಣ ತಮ್ಮಂದಿರ ಒಂದು ಜಗಳದಿಂದಾಗಿ ಉಳಿದ ಆರೋಪಿತರೊಂದಿಗೆ ಸೇರಿಕೊಂಡು ಅವರಿಗೆ ಸುಮಾರು 5 ಲಕ್ಷದಷ್ಟು ಸುಪಾರಿಯನ್ನು ನೀಡುವುದಾಗಿ ಒಪ್ಕೊಂಡಿರ್ತಾರೆ ಮತ್ತು ಸುಮಾರು 3.5 ಲಕ್ಷದಷ್ಟು ಹಣವನ್ನು ಈಗಾಗಲೇ ಆರೋಪಿತರಿಗೆ ನೀಡಿ ಈ ಒಂದು ಕೃತ್ಯಕ್ಕೆ ಬಳಸಿಕೊಂಡಿದ್ದಾರೆ. ಸೊ ಹೀಗಾಗಿ ಈ ಒಂದು ಪ್ರಕರಣದಲ್ಲಿ ಎಲ್ಲ 8 ಜನ ಆರೋಪಿತರನ್ನು ನಾವು ಈಗಾಗಲೇ ವಶಕ್ಕೆ ಪಡೆದುಕೊಂಡು ಅವ್ರನ್ನ ಇನ್ನೂ ಹೆಚ್ಚಿನ ತನಿಖೆಯನ್ನು ಮಾಡ್ತಾಯಿದ್ದೀವಿ. ಹೌದು, ಅನುಮಾನ ಬರ್ದಂಗೆ ಇದ್ದರು. ಅವತ್ತು ಆ್ಯಕ್ಚುಲಿ ಅಂತ್ಯಕ್ರಿಯೆಗೆ ಬರ್ತೀನಿ ಅಂತೇಳಿ ಹೇಳ್ಕೊಂಡಿದ್ರು. ಆಮೇಲೆ ಫ್ಲೈಟ್ ಸಿಗಲಿಲ್ಲ ಮತ್ತು ಅಲ್ಲಿಂದ ಬರೋದು ಲೇಟ್ ಆಗ್ತದೆ, ನೀವು ಮುಗಿಸಿ ಅಂತೇಳಿ ಸಹಿತ ಮಾಹಿತಿಯನ್ನು ಕೊಟ್ಟಿದ್ದರು. ಅದಾದಮೇಲೆ 2 ದಿನ ಆದಮೇಲೆ ಬರ್ತಾರೆ. ಬಂದ ಮೇಲೆ ಸಹಿತ ಯಾವುದೇ ರೀತಿ ಅನುಮಾನ ಬರದ ರೀತಿಯಲ್ಲಿ ಮನೆಯಲ್ಲಿ ಇದ್ದರು. ಒಟ್ಟಾರೆ ಪುಣ್ಯ ಪ್ರಾಪ್ತಿಗೆ ದೇಶದ ಜನರು ಪ್ರಯಾಗ್ರಾಜ್ನಲ್ಲಿ ನಡೆಯುತ್ತಿರುವ ಕುಂಭಮೇಳಗೆ ಹೋಗ್ತಾ ಇದ್ದಾರೆ. ಆದರೆ ಈತ ಒಡ ಹುಟ್ಟಿದವನ ಸಾವಿಗೆ ಸುಪಾರಿ ನೀಡಿ ಆ ಪಾಪ ಕಳೆದುಕೊಳ್ಳಲು ಕುಂಭಮೇಳಕ್ಕೆ ಹೋಗಿರುವುದು ದುರ್ದೈವವೇ ಸರಿ. ರೋಹಿತ್ ದೇವರಹಳ್ಳಿ, ಪಬ್ಲಿಕ್ ಟಿವಿ, ಮಂಡ್ಯ.